ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ನಮ್ಮ ಭಾರತ. ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ ಭಾರತೀಯ ಸೇನೆಯ ಆರ್ಭಟಕ್ಕೆ ಪಾಕಿಸ್ತಾನ ಪುಡಿ ಆಗೋಗಿದೆ. ಉಗ್ರರ ಹುಟ್ಟಡಗಿಸಿದ ಭಾರತೀಯ ಸೇನೆಯ ರಫೇಲ್ಗಳು, ಅತ್ಯಾಧುನಿಕ ರಫೇಲ್ಗಳಿಂದ ಭಾರತೀಯ ಸೇನೆ ಅಟ್ಯಾಕ್. ಭಯೋತ್ಪಾದಕರ ಹಡಗು ತಾಣಗಳೇ ಮೇನ್ ಟಾರ್ಗೆಟ್. ಒಟ್ಟು ಗುರಿಯಾಗಿ ಇಟ್ಕೊಂಡಿದ್ದು 29, ಬಟ್ ಆದ್ರೆ ಉಡಾಯಿಸಿದ್ದು 9. ಆಪರೇಷನ್ ಸಿಂಧೂರದಲ್ಲಿ ಅರ್ಧ ಕೆಲಸ ಮಾತ್ರ ಮುಗೀತಾ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿದ್ದಾರೆ. ಅದರ ಮರ್ಮವೇನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಆಪರೇಷನ್ ಸಿಂಧೂರ 2 ಶುರುವಾಗುತ್ತಾ, ಹಾಗಾಗಿ ಒಂದಷ್ಟು ಸಭೆ ಮೇಲೆ ಸಭೆಯನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ನೋಡ್ಕೊಡುವಂತೆ ಪೆಟ್ಟನ್ನ ಕೊಟ್ಟಿದೆ ನಮ್ಮ ಭಾರತ ಸೇನೆ. ಪಾಕ್ ಉಗ್ರರ ಹೆಡ್ ಆಫೀಸ್ಗಳಿಗೆ ಭಾರತ ಬಾಂಬ್ ಹಾಕಿ ಉಡಾಯಿಸಿರುವಂತದ್ದು. ಸಿಂಧೂರ ಪ್ರತೀಕಾರವನ್ನ ಕೂಡ ತೆಗೆದುಕೊಂಡಿದೆ. 9 ಉಗ್ರಗಾಮಿಗಳ ನೆಲಗಳನ್ನ ಧ್ವಂಸ ಮಾಡಿದೆ. 24 ಕ್ಷಿಪಣಿಗಳ ಸುರಿಮಳೆಗೈದಿದೆ. 25 ನಿಮಿಷ ಅಟ್ಯಾಕ್ ಆಗಿದೆ. 15 ದಿನದಲ್ಲೇ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ನಡುರಾತ್ರಿ ದಾಳಿ ಯಾವ ರೀತಿಯಾಗಿ ಆಯ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ರಾತ್ರಿ 1:05 ವೇಳೆಗೆ ಉತ್ತರ ಭಾರತದ ವಿವಿಧ ನೆಲೆಗಳಿಂದ ಯುದ್ಧ ವಿಮಾನಗಳನ್ನ ಟೇಕ್ ಆಫ್ ಮಾಡಲಾಗುತ್ತೆ. ಭಾರತದ ವಾಯು ಸೀಮೆಯುಗಳಿಗೆ ಎದ್ದುಕೊಂಡು ದೂರ ತಲುಪುವ ಕ್ಷಿಪಣಿಗಳ ಉಡಾವಣೆಯನ್ನ ಕೂಡ ಮಾಡಲಾಗಿದೆ. ಇಲ್ಲಿ ಭೂಸೇನೆಯಿಂದ ನೆಲದಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿಗಳನ್ನ ಪಾಕಿಸ್ತಾನದತ್ತ ಉಡಾವಣೆ ಮಾಡಲಾಗಿದೆ. ಎಷ್ಟು ವಿಮಾನ, ಎಷ್ಟು ಡ್ರೋನ್ಗಳು ಭಾಗಿಯಾಗಿದ್ವು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಸೇನೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗಿದೆ. ಪಾಕಿಸ್ತಾನ ಸರ್ಕಾರದ ಪ್ರಕಾರ 80 ವಿಮಾನಗಳು ಭಾರತ ಕಾರ್ಯಾಚರಣೆಗೆ ನಿಯೋಜಿಸಿತ್ತು ಅಂತ ಹೇಳಿ ಪಾಕಿಸ್ತಾನ ಲೆಕ್ಕ ಕೊಡ್ತಾ ಇರುವಂಥದ್ದು. ನಮ್ಮ ಭಾರತೀಯ ಸೇನೆ ಎಷ್ಟು ಯುದ್ಧ ವಿಮಾನಗಳನ್ನ ಬಳಕೆ ಮಾಡಿಕೊಳ್ತು ಅಂದ್ರೆ ಆ ಬಗ್ಗೆ ಮಾಹಿತಿ ಇನ್ನಷ್ಟು